Hello, welcome to today's session of test paper discussion, and in this session we are going to discuss about geography. The test code is 553. So the test code is 553. I want 553 full length test today, right? So we're going to have a full length test discussion of geography. Done. So we'll go on to the first question. ಮೊದಲನೇ ಕ್ವಶನ್ ಮೇಲೆ ಹೋಗೋಣ, ರೈಟ್? ಸೊ ಇನ್ ದಟ್ ಫಸ್ಟ್ ಕ್ವಶನ್ ವಿ ಹ್ಯಾವ್ ಲೈಕ್ three options, and in that three options you need to verify which of the given statement is correct or not. ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ, ರೈಟ್? ಸೊ ಈಗ ಮರ್ಕ್ಯುರಿ, ಎರಡು ಥರ ಪ್ಲಾನೆಟ್ಸ್ ಇದೆ ನಮಗೆ, ಒಂದು ಇನ್ನರ್ ಪ್ಲಾನೆಟ್ಸ್ ಮತ್ತೆ ಇನ್ನೊಂದು ಔಟರ್ ಪ್ಲಾನೆಟ್ಸ್. ಸೊ ಇನ್ನರ್ ಪ್ಲಾನೆಟ್ಸ್ ಆರ್ ಆಲ್ಸೋ ಕಾಲ್ಡ್ as what? Terrestrial planets, and outer planets are also called as what? Jovian or gaseous planets. ಸೊ ಮರ್ಕ್ಯುರಿ ಒಂದು ಸೂರ್ಯನ ಸುತ್ತ, if this is sun, and ಒಂದು ರಿವಲ್ಯೂಷನ್ ತಗೊಳ್ಳೋದಕ್ಕೆ ಅಪ್ರಾಕ್ಸಿಮೇಟ್ಲಿ 88 ಡೇಸ್ ಆಗುತ್ತೆ. Like for example, Earth takes around 365.4 days to revolve around the sun. ಅದೇ ರೀತಿ ಮರ್ಕ್ಯುರಿ ಕೂಡ it takes around 87.97 days. ಅಂದರೆ ಅಪ್ರಾಕ್ಸಿಮೇಟ್ಲಿ 88 ದಿನ ತಗೊಳುತ್ತೆ ಒಂದು ರೌಂಡ್ ಹಾಕೋದಕ್ಕೆ. ಈ ಸ್ಟೇಟ್ಮೆಂಟ್ ಕರೆಕ್ಟಾ? ಖಂಡಿತ ಕರೆಕ್ಟ್, ರೈಟ್? ವೈ? ಬಿಕಾಸ್ ಇಫ್ ಯು ಟಾಕ್ ಅಬೌಟ್ ದ ಪ್ಲಾನೆಟ್ಸ್, ಸೋಲಾರ್ ಸಿಸ್ಟಮಲ್ಲಿ ಇರುವಂಥ ಪ್ಲಾನೆಟ್ಸ್ ನಾವು ತಗೋಬೇಕು ಅಂತ ಹೇಳಿದ್ರೆ, ಸೂರ್ಯನ ಸುತ್ತ ಇರುವಂಥ ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಸೊ ಆಲ್ ಆ್ಯಂಡ್ ಹೋಗ್ತಾ ಜುಪಿಟರ್, ಸ್ಯಾಟರ್ನ್, right? Uranus, Neptune. So all these planets as they move away from the sun ಏನಾಗುತ್ತೆ ಅಂತ ಹೇಳಿದ್ರೆ, ಅದರ ಒಂದು ರೆವಲ್ಯೂಷನ್ ಪೀರಿಯಡ್, ಅಂದರೆ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ರಿವಲ್ಯೂಷನ್ ಅರೌಂಡ್ ದ ಸನ್ ಇಸ್ ಇನ್ಕ್ರೀಸಿಂಗ್. ಫಾರ್ ಎಕ್ಸಾಂಪಲ್, ಮರ್ಕ್ಯುರಿ 88 ದಿನ ತಗೊಂತು ಅಂತಂದರೆ ನಮಗೆ ಇದು ವೀನಸ್ ಬಂದು ಇಟ್ ಟೇಕ್ಸ್ ಅರೌಂಡ್ 224 ಡೇಸ್. ಸೊ 224 ಡೇಸ್ ತಗೊಳುತ್ತೆ. ಅರ್ತ್ ಬಂದು 365 ಡೇಸ್ ತಗೊಳುತ್ತೆ. ದೆನ್ ಮಾರ್ಸ್ ಬಂದು 600 ಪ್ಲಸ್ ಡೇಸ್ ತಗೊಳುತ್ತೆ. ಜುಪಿಟರ್ ಬಂದು 11 ಇಯರ್ಸ್ ಪ್ಲಸ್ ತಗೊಳುತ್ತೆ. ಸೊ ಆ್ಯಸ್ ಯು ಮೂವ್ ಅವೇ ಫ್ರಮ್ ದ ಸನ್, ಬಿಕಾಸ್ ದ ಲಾರ್ಜರ್ ಏರಿಯಾ ಕವರ್ ಮಾಡಬೇಕಾಗುತ್ತೆ. ಸೊ ಲಾರ್ಜರ್ ಏರಿಯಾ ಕವರ್ ಮಾಡೋದ್ರಿಂದ, ಸೊ ದ ರೀಜನ್ ಆರ್ ದ ಟೈಮ್ ಟೇಕನ್ ಫಾರ್ ಒನ್ ರೆವಲ್ಯೂಷನ್ ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಅದೇ ಒಂದು ಇನ್ ಟರ್ಮ್ಸ್ ಆಫ್ ರೊಟೇಷನ್ ಅಂದರೆ, ಸೊ ಇನ್ ಟರ್ಮ್ಸ್ ಆಫ್ ರೊಟೇಷನ್ ನಾವು ಹೇಳಬೇಕು ಅಂತಂದರೆ, ವಿಚ್ ಈಸ್ ದ ಪ್ಲಾನೆಟ್ ವಿಚ್ ರೊಟೇಟ್ಸ್ ಫಾಸ್ಟರ್ ಅಂತಂದರೆ ಜುಪಿಟರ್. ಸೊ ಜುಪಿಟರ್ ರೊಟೇಟ್ಸ್ ಅರೌಂಡ್ 9 hours 56 minutes. ಸೊ ಒಂದು ರೊಟೇಷನ್ ನಮಗೆ 24 hours ಬೇಕಾಗುತ್ತಾ? ಸೊ ಅಪ್ರಾಕ್ಸಿಮೇಟ್ಲಿ ಅರ್ತ್ ಒಂದು ರೊಟೇಟ್ ಆಗೋದಕ್ಕೆ ಆನ್ ಇಟ್ಸ್ ಆಕ್ಸಿಸ್ 24 hours ಬೇಕಾಗುತ್ತೆ. ಬಟ್ ಜುಪಿಟರ್ ಗೇಷಿಯಸ್ ಪ್ಲಾನೆಟ್ಸ್ ಇದೆಯಲ್ಲ, ಸೊ ಸ್ಯಾಟರ್ನ್ ಬಂದು 10 hours 40 minutes ಈ ಥರ. ಓಕೆ, right? So this gaseous planet's rotation period is less when compared to the revolution of rotation of inner planets. But revolution wise ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಐ ಆಮ್ ಗಿವಿಂಗ್ ಯು ಅಡಿಷನಲ್ ಇನ್ಫಾರ್ಮೇಷನ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಮಾಸ್ ಇಸ್ ಕಾಲ್ಡ್ ಆಸ್ ಅರ್ತ್ಸ್ ಟ್ವಿನ್. ಸೊ ವೀನಸ್ ಇಸ್ ಕಾಲ್ಡ್ ಆಸ್ ಅರ್ತ್ಸ್ ಟ್ವಿನ್. ವೀನಸ್ ಏನು ಹೇಳ್ತೀವಿ? ಅರ್ತ್ಸ್ ಟ್ವಿನ್ ಅಂತ ಹೇಳಿ ನಾವು ಕರಿತೀವಿ. ವೈ? ಬಿಕಾಸ್ ಈ ಅಲ್ಟಿಮೇಟ್ಲಿ ಟಾಕ್ಸ್ ಅಬೌಟ್ ದ ಸೈಜ್, ಆ ಒಂದು ಸೈಜ್ ಆಫ್ ದ ವೀನಸ್ ಆ್ಯಂಡ್ ದ ಸೈಜ್ ಆಫ್ ಸೊ ಇದು ಎರಡರದ್ದು ಒಂದು ಡಯಾಮೀಟರ್ ಏನಿದೆ ಅಪ್ರಾಕ್ಸಿಮೇಟ್ಲಿ 12,000 kilometers ಸೇಮ್ ಆಗಿದೆ. ಅದಕ್ಕೋಸ್ಕರ ಇಟ್ ಈಸ್ ಕಾಲ್ಡ್ ಆಸ್ ಅ ಅರ್ತ್ ಟ್ವಿನ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಮೂರನೇದು, ಪ್ಲೂಟೋ ಟೇಕ್ಸ್ ಅರೌಂಡ್ 248 years ಟು ಕಂಪ್ಲೀಟ್ ಒನ್ ರೌಂಡ್, ಆ್ಯಂಡ್ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಈ ಸ್ಟೇಟ್ಮೆಂಟ್ ಇದೆ ಕರೆಕ್ಟ್ ಆಗಿದೆ. ಸೊ ನಮಗೀಗ ಆಪ್ಷನ್ಸ್ ನಾವು ತಗೋಬೇಕಂತಂದರೆ, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಗಿವನ್ which correct answer from the given statements ಅಂದರೆ 1 and 3 ಕರೆಕ್ಟ್ ಆಗಿದೆ. ಸೊ ಓನ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್. ದೇರ್ಫೋರ್ ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಆ ಸ್ಟೇಟ್ಮೆಂಟಲ್ಲಿ ನಾವೇನು ನೋಡಬೇಕು ಅಂತಂದರೆ, ಯಾವತ್ತೇ ಇದ್ರೂ ಕೂಡ ನೀವು ಕ್ವಶನ್ ಆನ್ಸರ್ ಮಾಡಬೇಕು ಅಂದರೆ ಆಲ್ವೇಸ್ ಫೋಕಸ್ ಆನ್ ಒನ್ ಥಿಂಗ್, ವಾಟ್ ಈಸ್ ದ ಡಿಮ್ಯಾಂಡ್ ಆಫ್ ಕ್ವಶನ್. ಈದರ್ ದ ಕ್ವಶನ್ ಆಸ್ಕಿಂಗ್ ಫಾರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ನಮಗೇನು ಈ ಮೇಲೆ ಕೊಟ್ಟಿರುವಂಥ ಯಾವ ಸ್ಟೇಟ್ಮೆಂಟಲ್ಲಿ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ನಾವು ನೋಡಬೇಕಾಗುತ್ತೆ. ಮೊದಲನೇದು, ಆ ಮೀಟೆರಾಯ್ಡ್ ಅಂತ ಹೇಳಿದ್ರೆ, ಆ ಮೀಟೆರಾಯ್ಡ್ ಈಸ್ ಅ ಸ್ಮಾಲ್ ರಾಕಿ ಆರ್ ಮೆಟಾಲಿಕ್ ಆಬ್ಜೆಕ್ಟ್ ದಟ್ ಟ್ರಾವೆಲ್ಸ್ ಥ್ರೂ ಸ್ಪೇಸ್. ಈ ಸ್ಟೇಟ್ಮೆಂಟ್ ಕರೆಕ್ಟಾ? ಈ 3 ಥರ ಇರುತ್ತೆ ನಮಗೆ. ಒಂದು ವಿ ನೋನ್ ಆಸ್ ಮೀಟಿಯೋರೈಟ್ ಆ್ಯಂಡ್ ಮೀಟಿಯೋರಾಯ್ಡ್. ಸೊ ಮೂರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಮೀಟಿಯರ್ ಇಸ್ ಸಮಥಿಂಗ್ ಲೈಕ್ ವಿಚ್ ಇಸ್ ಆ್ಯಕ್ಚುಲಿ ಔಟ್ ಆಫ್ ದ ಅರ್ತ್. ಸೊ ಅರ್ತ್ ಇದೆಲ್ಲ ಅರ್ತ್ ಹೊರಗಡೆ ಇತ್ತು ಅಂತ ಹೇಳಿದ್ರೆ, ಅಟ್ಮಾಸ್ಫಿಯರ್ ಇತ್ತು ಅಂತಂದರೆ, ಇಫ್ ಇಟ್ ಇಸ್ ಅದು ಇನ್ನೂ ಎಂಟರ್ ಆಗಿಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಮೀಟಿಯರ್, ರೈಟ್? ಸೊ ಮೀಟಿಯರ್ ಅಂದ್ರೆ ಏನು? ಸಮಥಿಂಗ್ ವಿಚ್ ಇಸ್ ಕಮಿಂಗ್ ಔಟ್ ಆಫ್ ದ ಅರ್ತ್ ಒಂದು ಅಟ್ಮಾಸ್ಫಿಯರ್ ಕಂಡೀಷನ್ಸ್ ಇಲ್ಲ, ಅದನ್ನ ಮೀಟಿಯರ್ ಅಂತ ಹೇಳ್ತೀವಿ. ಅದು ಒನ್ಸ್ ಇಟ್ ಆ್ಯಕ್ಚುಲಿ ಕಮ್ಸ್ ಇನ್ ಟು ದ ಅರ್ತ್ ಸ್ಪೇಸ್, ಏನಾಗುತ್ತೆ? ಫ್ರಿಕ್ಷನ್ ಡೆವಲಪ್ ಆಗುತ್ತೆ. ಸೊ ಇಟ್ ಈಸ್ ಪಾಸಿಂಗ್ ಥ್ರೂ ದ ಥರ್ಮೋಸ್ಫಿಯರ್ ಆ್ಯಂಡ್ ಮೆಸೋಸ್ಫಿಯರ್ ಪಾಸ್ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ? ಫ್ರಿಕ್ಷನ್ ಡೆವಲಪ್ ಆಗುತ್ತೆ ಅದಕ್ಕೆ, ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಔಟರ್ ಲೇಯರ್ಸ್ ಬರ್ನ್ ಆಗೋಗುತ್ತೆ, ರೈಟ್? ಸೊ ಆ ಥರ ಒಂದು ಬರಬೇಕಾದ್ರೆ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ಒಂಥರ ಈ ಶೂಟಿಂಗ್ ಸ್ಟಾರ್ಸ್ ಥರ ಬೀಳ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಮೀಟಿಯೋರೈಡ್.
right? And once in case ಎಲ್ಲ ದಾಟಿ ಬಂದು ಸರ್ಫೇಸ್ ಮೇಲೆ ಬಿತ್ತು and it is forming on the surface, it lands like a rock, right? Then it is called as meteorite. ಏನಂತ ಅದನ್ನ? Then it is called as meteorite. But statement ಏನು ಹೇಳ್ತಿದೆ? It is definitely rock, small rock and metallic object. If it is made up of metallic object, it is small, it is rocky, but it is not the one which is traveling through space. Meteorite is the one which is going to travel through the space. So meteorite is the one. So therefore this statement is wrong. ಮೊದಲನೇ ಸ್ಟೇಟ್ಮೆಂಟು ತಪ್ಪಿದೆ. ಓಕೆ, ಎರಡನೇದು. ಸೊ ಎರಡನೇದು, meteorites are much smaller than the asteroids. Yes, of course, asteroids are much bigger. So ಎರಡನೇದೇನದು, look at the key terms, smaller than the asteroids. Yes, of course they are smaller than the asteroids, and the range in the size from even the small dust particles, because re-entry ಆಗ್ತಿರ್ಬೇಕಾದ್ರೆ ಅದು ಬರ್ನ್ ಆಗಿ ashes ಕೂಡ ಆಗ್ಬೋದು. It can be ranging from the dust particles to up to small boulders. Statement is correct, right? So next, meteorites are very rare and only about 50 tons of meteoritic material fall on the Earth's surface every year. This is given in NCERTs. So NCERTs ಅಲ್ಲಿ ಕೊಟ್ಟಿದ್ದಾರೆ, and ನಮಗೆ so they approximately every year around 50 tons of meteorites are going to reach the Earth's surface. So this statement is also correct. So ಯಾವ ಸ್ಟೇಟ್ಮೆಂಟ್ ನಮಗೆ ಯಾವ ಉತ್ತರ ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ we will go for option B. So option B is the right answer for question number 2. Okay, moving on to the next question. Next question, again we have to focus on like what is the statement given. Is it the correct statement or the incorrect statement, right? ಮೂರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಮೊದಲನೇದು, ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಈಕ್ವೇಟರ್ಸ್, ಅಥವಾ ಆರ್ ಐ ಶುಡ್ ಸೇ ಇಟ್ ಈಸ್ ಲ್ಯಾಟಿಟ್ಯೂಡ್ಸ್. ಸೊ ಲ್ಯಾಟಿಟ್ಯೂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ರೈಟ್? ಸೊ ಮೊದಲನೇದು ಏನಂತಂದರೆ, so consider Earth and there is one imaginary line. Imaginary line running on the globe divides it into two equal parts, correct? Right? For example, the imaginary line which is passing on the center of the Earth, you are dividing the Earth into two equal blocks. ನಾವು ಉತ್ತರ ಭಾಗಕ್ಕೆ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಹೇಳಿ ಕರಿತೀವಿ, ನಾರ್ದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಸದರ್ನ್ ಹೆಮಿಸ್ಫಿಯರ್. That line is called as equator and it exactly divides the Earth into two equal halves. Okay na? So running on the globe divides into two equal parts and known as the equator. Of course this statement is correct, and this is the longest or this is the largest latitude. Okay, next, the other name for this latitudes antandre, since they are running from east west direction and ಒಂದಕ್ಕೊಂದು ಮೀಟ್ ಆಗಲ್ಲ, the size may differ from equator being the largest. equator ದೊಡ್ಡದಾಗಿರುತ್ತೆ ಮತ್ತು ಹೋಗ್ತಾ ಹೋಗ್ತಾ ಪೋಲಾರ್ ರೀಜನಲ್ಲಿ ಏನಾಗುತ್ತೆ, ಅದರ ಒಂದು ಸರ್ಕಂಫರೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಬಿಕಾಸ್ ದೇ ಆರ್ ಕಂಪ್ಲೀಟ್ ಸರ್ಕಲ್ಸ್, ಅನ್ಲೈಕ್ ದ ಲಾಂಗಿಟ್ಯೂಡ್ ಅನ್ನೋದು ಸೆಮಿ ಸರ್ಕಲ್ಸ್ ಆಗಿರುತ್ತೆ. ಬಟ್ ಲ್ಯಾಟಿಟ್ಯೂಡ್ಸ್ ಅನ್ನೋದು ಕಂಪ್ಲೀಟ್ ಸರ್ಕಲ್ ಆಗಿರೋದ್ರಿಂದ ಏನಾಗುತ್ತೆ, ಅದರ ಸೈಜ್ ಬರ್ತಾ ಬರ್ತಾ ಪೋಲಾರ್ ರೀಜನ್ ಕಡೆಗೆ ಕಡಿಮೆ ಆಗ್ತಾ ಹೋಗುತ್ತೆ, ವಿತ್ ಅನ್ ಆವರೇಜ್ ಡಿಸ್ಟೆನ್ಸ್ ಫ್ರಮ್ ಆಫ್ ಆಲ್ಮೋಸ್ಟ್ 111 kilometers or 68 miles between one latitude to another latitude. ಫಾರ್ ಎಕ್ಸಾಂಪಲ್ 0 ಡಿಗ್ರಿಗೂ 1 ಡಿಗ್ರಿಗೆ ಎಷ್ಟು ವ್ಯತ್ಯಾಸ ಅಂತ ಹೇಳಿದ್ರೆ 111 ಕಿಲೋಮೀಟರ್ ಅಥವಾ 68 ಮೈಲಿ ಎಷ್ಟು ಇರುತ್ತೆ. ಓಕೆ, ಸೊ ಆ್ಯಂಡ್ ಸಿನ್ಸ್ ದೇ ಆರ್ ರನ್ನಿಂಗ್ in the east-west direction, almost they're completely parallel to each other, ಯಾವತ್ತೂ ಮೀಟ್ ಆಗಲ್ಲ. The other name for latitudes are also called as parallels. So ಈ ಸ್ಟೇಟ್ಮೆಂಟ್ ಅದೇ ಹೇಳುತ್ತೆ, all parallel circles running from the equator to the polar regions are called as parallels of, but ಇದು parallels ಅಂತಿದೆ, but it is not longitude, it is latitude. What is it called as? Latitude. So therefore this statement wrong. ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇನ್ಸ್ಟೆಡ್ ಆಫ್ ಲ್ಯಾಟಿಟ್ಯೂಡ್ ಇಟ್ ಈಸ್ ಗಿವನ್ ಆಸ್ ಲಾಂಗಿಟ್ಯೂಡ್, ದೇರ್ಫೋರ್ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಓಕೆ, ಸೊ ಎರಡನೇ ಸ್ಟೇಟ್ಮೆಂಟು ತಪ್ಪಾಗಿದೆ. ನೆಕ್ಸ್ಟ್, ದ ಡಿಸ್ಟೆನ್ಸ್ ಫ್ರಮ್ ದ ಈಕ್ವೇಟರ್ ಟು ಇದರ್ ಆಫ್ ದ ಪೋಲ್ಸ್ ಇನ್ ಒನ್ ಹಾಫ್ ಆಫ್ ದ ಸರ್ಕಲ್ ಫಾರ್ಮ್ಸ್ ಒನ್ ಹಾಫ್ ಆಫ್ ದ ಸರ್ಕಲ್. ಅಂದರೆ ಉದಾಹರಣೆಗೆ, ಇಫ್ ಐ ಟೇಕ್ ದ ಅರ್ತ್, ಓಕೆ, ಸೊ ಅರ್ತ್ನ, ರೈಟ್, ದಿಸ್ ಇಸ್ ನಾರ್ದರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಸದರ್ನ್ ಹೆಮಿಸ್ಫಿಯರ್. Okay, so the distance from the equator on either side of the poles is one half the circle around the earth. ಅಂದರೆ ಈಗ ಕರೆಕ್ಟಾಗಿ ನಾವು ಎಷ್ಟು ಡಿಗ್ರಿ ಇರುತ್ತೆ ಅರ್ತು? 360 ಡಿಗ್ರಿ ಇರುತ್ತೆ, ಹೌದಾ? ಸೊ 360 ಡಿಗ್ರಿಯಲ್ಲಿ ಈ ಈಕ್ವೇಟರ್ ಏನು ಮಾಡುತ್ತೆ, ಆ ಕಡೆ ಈ ಕಡೆ ಎರಡನ್ನೂ ಈಕ್ವಲ್ ಸಮಾನವಾಗಿ ಭಾಗ ಮಾಡುತ್ತೆ, ಅಲ್ವಾ? ಈ ಥರ ತೊಗೋಬೇಕು ಅಂತ ಹೇಳಿದ್ರೆ, ಸೊ ಇದು ಇಟ್ ವಿಲ್ ಹ್ಯಾವ್ 180 ಡಿಗ್ರೀಸ್. ಸೊ ಇಲ್ಲಿ ನಾನು ತೊಗೋಬೇಕು ಅಂತ ಹೇಳಿದ್ರೆ 180 ಡಿಗ್ರೀಸ್ ಇರುತ್ತೆ, ಇದು 180 ಡಿಗ್ರೀಸ್ ಇರುತ್ತೆ. ಸೊ ವಾಟ್ ಡಸ್ ದಟ್ ಸೇ? ಈಸ್ ಒನ್ ಹಾಫ್ ಆಫ್ ಅ ಸರ್ಕಲ್, ಕರೆಕ್ಟಾ?
ಖಂಡಿತವಾಗ್ಲು ಈ ಒಂದು ಈಕ್ವೇಟರ್ ಏನು ಮಾಡುತ್ತೆ, ಕರೆಕ್ಟಾಗಿ ಒಂದು ಕಂಪ್ಲೀಟ್ ಸರ್ಕಲ್ 360 ಡಿಗ್ರಿ ಅವರನ್ನ ಮಧ್ಯಕ್ಕೆ ಕಟ್ ಮಾಡೋದ್ರಿಂದ ಇಟ್ ಫಾರ್ಮ್ಸ್ 180 ಡಿಗ್ರೀಸ್. ಸೊ ಒಂದ್ರಲ್ಲಿ ಅರ್ಧ ಆಗುತ್ತೆ, 1/2 ಆಗುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಆಪ್ಷನ್ ಯಾವ್ದು ಬರುತ್ತೆ ನಮಗೆ? ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಪ್ಷನ್ ಬಿ. ಓಕೆನಾ? ರೈಟ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಮ್ಯಾಚ್ ದ ಫಾಲೋಯಿಂಗ್ ಇದೆ ನಮಗೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಇದೆ. ವಿ ನೀಡ್ ಟು ಕನ್ಸಿಡರ್ ದಿಸ್. ಇದು ಮ್ಯಾಚಿಂಗ್ ಕೊಟ್ಟಿದ್ದಾರೆ ಈ ಥರ. ವಿ ನೀಡ್ ಟು ವೆರಿಫೈ ಈ ಕೊಟ್ಟರು ಅಂತ ಕರೆಕ್ಟ್ ಆಗಿದೆಯಲ್ಲ ಅಂತ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಐ ವಿಲ್ ಟಾಕ್ ಅಬೌಟ್ ದ ಪೊಸಿಷನ್ ಆಫ್ ಸನ್. ಸೊ ಸೂರ್ಯನ ವರ್ಟಿಕಲ್ ರೇಸು ವರ್ಷದಲ್ಲಿ ಯಾವ ಒಂದು ಮಂತಲ್ಲಿ ಎಲ್ಲಿರುತ್ತೆ ಅಂತ ಹೇಳಿ ನಾವು ಒಂದು ಡಯಾಗ್ರಾಮ್ ಕೊಡ್ತೇನೆ. ಸೊ ದಿಸ್ ಈಸ್ ಲೈಕ್ ನಿಮ್ಗೆ ಗೊತ್ತಿದೆ ಅರ್ಸ್ ಟ್ರಾಪಿಕ್ ಆಫ್ ಕ್ಯಾನ್ಸರು ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾರ್ನ್ ಮಧ್ಯದಲ್ಲೇ ನಮ್ಮ ಸನ್ಸ್ ವರ್ಟಿಕಲ್ ರೇಸ್, ಅಂದರೆ ಈ ರೀಜನ್ ಮಾತ್ರ ವರ್ಟಿಕಲ್ ರೇಸು ಮೇಲಿಂದ ಕೆಳಗಡೆ ದಕ್ಷಿಣಾಯನ, ಕೆಳಗಡೆಯಿಂದ ಮೇಲೆ ಉತ್ತರಾಯಣ ಆಗುತ್ತೆ. ರೈಟ್. ಸೊ ದ ವರ್ಟಿಕಲ್ ರೇಸ್ ಆ್ಯಕ್ಚುಲಿ ಮೂವ್ಸ್ ಫ್ರಮ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್. ಸೊ ಆ ಟೈಮಲ್ಲಿ ನಮಗೆ ಎಲ್ಲಿ ವರ್ಟಿಕಲ್ ರೇಸ್ ಎಕ್ಸಾಕ್ಟ್ಲಿ ಓವರ್ ಹೆಡ್ ಆಗಿರುತ್ತೆ ಆ ರೀಜನ್ ನಾವು ವಿ ಕಾಲ್ ಇಟ್ ಆಸ್ ಸಮ್ಮರ್ ಸಾಲ್ಸ್ಟೈಸ್, ವಿಂಟರ್ ಸಾಲ್ಸ್ಟೈಸ್, ಸ್ಪ್ರಿಂಗ್ ಈಕ್ವಿನಾಕ್ಸ್ ಆ್ಯಂಡ್ ಆಟಮ್ ಈಕ್ವಿನಾಕ್ಸ್. ಸೊ 21st June it is there on the Tropic of Cancer. So Tropic of Cancer ಇದು equator and this is Tropic of Capricorn, right? So 21st June exactly over ಮೇಲೆ ಇರುತ್ತೆ. Then it starts moving downwards. So ನಮಗೆ 21st ಆದ್ಮೇಲೆ then we have 23rd September. So 23rd September it is exactly over on equator, right? ಮತ್ತೆ it moves down and comes and reaches the Tropic of Capricorn on 22nd December, right? Again it starts moving back and coming back to the Tropic of Cancer in the northern hemisphere. So we have this 21st June, we call it as summer solstice in northern hemisphere. So northern hemisphere summer solstice is because of the tilt of the earth, 23.5 degrees tilt ಆಗಿರೋದಕ್ಕೆ. So if it is like this is the earth and it is tilted 23.5 degrees. If I am the sun and earth is facing like this, entire northern hemisphere ನನ್ನ ಕಡೆ ಇರುತ್ತೆ. ಸೊ ಇದು ಸಮ್ಮರ್ ಸಾಲ್ಸ್ಟೈಸ್. ಇರಬರೋಷ್ಟರಲ್ಲಿ ಅದು ಈಕ್ವೇಟರ್ ಮೇಲೆ ಎಕ್ಸಾಕ್ಟ್ಲಿ ಓವರ್ಡ್ ಇರುತ್ತೆ. ಅದನ್ನು ನಾವು ಆಫ್ಟರ್ ಸಮ್ಮರ್ ಬರೋದು ಯಾವುದು ಆಟಮ್, ಬಿಕಾಸ್ ಎಲೆ ಉದುರುವಂಥ ಕಾಲ. ಸೊ ನಾರ್ದನ್ ಹೆಮಿಸ್ಫಿಯರ್ಲಿ ಈ ನಾರ್ದನ್ ಹೆಮಿಸ್ಫಿಯರ್ ಸಮ್ಮರ್ ಇತ್ತು ಅಂತ ಹೇಳಿದ್ರೆ ಬಿಕಾಸ್ ಈ ಸದರ್ನ್ ಹೆಮಿಸ್ಫಿಯರ್ಲಿ ಲೆಂತ್ ಆಫ್ ಡೇ ಕಡಿಮೆ ಆಗುತ್ತೆ, ಲೆಂತ್ ಆಫ್ ನೈಟ್ ಕಡಿಮೆ ಆಗುತ್ತೆ. ಸೊ ನಾರ್ದನ್ ಹೆಮಿಸ್ಫಿಯರ್ ಏನಿರುತ್ತೆ ಸದರ್ನ್ ಹೆಮಿಸ್ಫಿಯರ್ ಕಂಪ್ಲೀಟ್ಲಿ ಆಪೋಸಿಟ್ ಆಗಿರುತ್ತೆ. ಸೊ ಇಲ್ಲಿ ನಾರ್ದನ್ ಹೆಮಿಸ್ಫಿಯರ್ ಸಮ್ಮರ್ ಇತ್ತು ಅಂತ ಹೇಳಿದ್ರೆ ಸದರ್ನ್ ಹೆಮಿಸ್ಫಿಯರ್ಲಿ ವಿಂಟರ್ ಇರುತ್ತೆ. Okay, then we have this 23rd September, that is autumn equinox. So northern hemisphere autumn equinox, southern hemisphere spring equinox. Then we have 22nd December. Iga southern hemisphere is facing me, southern hemisphere is facing the sun, so there will be summer in the southern hemisphere whereas winter in the northern hemisphere. Again going back ಹಿಂದೆ ಹೋಯ್ತು ಅಂದರೆ ದೆನ್ ವಿ ಹ್ಯಾವ್ ಸ್ಪ್ರಿಂಗ್ ಈಕ್ವಿನಾಕ್ಸ್ ವಿಚ್ ಇಸ್ ಆನ್ 21st March. ಸೊ ಹೋಪ್ಫುಲಿ ಯು ಅಂಡರ್ಸ್ಟ್ಯಾಂಡ್ ದಟ್ ದ ಸೀಸನ್ಸ್ ಇನ್ ನಾರ್ದನ್ ಹೆಮಿಸ್ಫಿಯರ್ ಆ್ಯಂಡ್ ಸದರ್ನ್ ಹೆಮಿಸ್ಫಿಯರ್ ಮ್ಯೂಚುಲಿ ಆಪೋಸಿಟ್. ಸೊ ನಮಗೆ ಕೊಟ್ಟಿದ್ದಾರೆ ಕೆಲವೊಂದು ಡೇಟ್ಸು, ಆ ಟೈಮ್ ಕೊಟ್ಟಿದ್ದಾರೆ, ಕರೆಕ್ಟ್ ಇದ್ರೆ ನೋಡ್ಕೋಬೇಕು. ಹೋಪ್ಫುಲಿ ಯು ಅಂಡರ್ಸ್ಟುಡ್ ದಿಸ್. ಸೊ ದಿಸ್ ಇಸ್ 21st March, again going back to 21st June. Okay, so 22nd December ನಮಗೆ ಗೊತ್ತಿದೆ ನಾರ್ದನ್ ಹೆಮಿಸ್ಫಿಯರ್ ವಿಂಟರ್ ಅಂತ, ಓಕೆನಾ. ಬಟ್ ಸದರ್ನ್ ಹೆಮಿಸ್ಫಿಯರ್ ಏನಾಗುತ್ತೆ, ಇಟ್ ಈಸ್ ಆ್ಯಕ್ಚುಲಿ ಸಮ್ಮರ್ ಇನ್ ಸದರ್ನ್ ಹೆಮಿಸ್ಫಿಯರ್. ಸೊ ಈ ಸ್ಟೇಟ್ಮೆಂಟ್ ಈ ಒಂದು ಮ್ಯಾಚಿಂಗ್ ಕರೆಕ್ಟ್ ಆಗಿದೆ. ಸೆಕೆಂಡ್ 23rd September ಇಟ್ ಈಸ್ ಆಟಮ್ ಇನ್ ದ ನಾರ್ದನ್ ಹೆಮಿಸ್ಫಿಯರ್, ಕರೆಕ್ಟ್. ಸಿ 23rd September ಆಟಮ್, ಕರೆಕ್ಟ್. ಸೊ ಇಲ್ಲಿ ಸಮ್ಮರ್ ನಾರ್ದನ್ ಹೆಮಿಸ್ಫಿಯರಲ್ಲಿ ಆಟಮ್ ಆಗಿದ್ರೆ southern hemisphere it is going to be spring, okay na, right? 21st March is the spring equinox in northern hemisphere, southern hemisphere li autumn equinox. ಇಲ್ಲಿ ಏನು ಕೊಟ್ಟಿದ್ದಾರೆ, autumn season in northern hemisphere. No, it is spring season in northern hemisphere. So east ಮೂರನೇದು ತಪ್ಪಾಗಿದೆ. 21st March ನಾರ್ದನ್ ಹೆಮಿಸ್ಫಿಯರ್ಲಿ ಈಕ್ವಿನಾಕ್ಸ್ ಆಗುತ್ತೆ ಆ್ಯಂಡ್ ದಟ್ ಈಸ್ ಅ ಸ್ಪ್ರಿಂಗ್ ಈಕ್ವಿನಾಕ್ಸ್, ವಸಂತ ಋತು ಅಂತ ಹೇಳ್ತೀವಿ. ಆ ಟೈಮಲ್ಲೇ ನಮಗೆ ಈ ಎಲೆಲ್ಲ ಚಿಗುರೊಡಿ ಇರುತ್ತೆ, ರೈಟ್. ದಟ್ ಈಸ್ ಸ್ಪ್ರಿಂಗ್ ಈಕ್ವಿನಾಕ್ಸ್ ಇನ್ ನಾರ್ದನ್ ಹೆಮಿಸ್ಫಿಯರ್, ಆಟಮ್ ಈಕ್ವಿನಾಕ್ಸ್ ಇನ್ ಸದರ್ನ್ ಹೆಮಿಸ್ಫಿಯರ್, ಬಿಕಾಸ್ ದಟ್ ಈಸ್ ಅ ಟೈಮ್ ವೆನ್ ದ ಲೀವ್ ಸ್ಟಾರ್ಟ್ಸ್ ಶೆಡಿಂಗ್ ಇನ್ ದ ಸದರ್ನ್ ಹೆಮಿಸ್ಫಿಯರ್ ರೀಜನ್. ಆ್ಯಂಡ್ ಫೋರ್ತ್ ಈಸ್ 23rd September, ಸ್ಪ್ರಿಂಗ್ ಸೀಸನ್ ಇನ್ ದ ಸದರ್ನ್ ಹೆಮಿಸ್ಫಿಯರ್, ಕರೆಕ್ಟ್. ನಾರ್ದನ್ ಹೆಮಿಸ್ಫಿಯರ್ ಇಟ್ ಈಸ್ ಆಟಮ್, northern hemisphere it is autumn, southern hemisphere it is opposite spring. So we have 3 pairs correct. So option is C. Only 3 pairs are correctly matched and the third pair is wrong. Okay, so moving on to the next one. Again consider the following statements. ಅಂದರೆ
ವಿ ಹ್ಯಾವ್ ಟು ಅಬ್ಸರ್ವ್ ಈ ಕೊಟ್ಟಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಅಗೇನ್ ಲ್ಯಾಟಿಟ್ಯೂಡ್ಸ್ ಬಗ್ಗೆ ಮಾತಾಡ್ತೀವಿ ಆ್ಯಂಡ್ ಯಾವ ಕಾಂಟಿನೆಂಟ್ ಯಾವ ರೀಜನ್ನು ಆ ಒಂದು ಲ್ಯಾಟಿಟ್ಯೂಡ್ಸಲ್ಲಿ ಪಾಸ್ ಆಗುತ್ತೆ ಅಂತ. ಆ್ಯಂಡ್ ವಿ ನೋ ದಟ್ ಅರ್ತ್ ಇಸ್ ಡಿವೈಡೆಡ್ ಇಂಟು ಲೈಕ್ ಡಿಫ್ರೆಂಟ್ ಝೋನ್ಸ್. ಸೊ ವಿ ಹ್ಯಾವ್ ಟ್ರಾಪಿಕಲ್ ಝೋನ್, ಟೆಂಪರೇಟ್ ಝೋನ್ ಆ್ಯಂಡ್ ಸೊ ದಿಸ್ ಇಸ್ ದ ಪೊಲಾರ್ ಝೋನ್. ಸೊ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಆರ್ಕ್ಟಿಕ್ ಸರ್ಕಲ್ and Antarctic circle. So Tropic of Cancer ಅಂದರೆ 23.5 degrees north, ಇದು 66.5 degrees north, 23.5 degrees south and again 66.5 degrees south. Okay, so first statement is Europe is much smaller than Asia. ಎಲ್ರಿಗೂ ಗೊತ್ತಿರುವಂಥದ್ದು ಏಷ್ಯಾ ಅತಿ ದೊಡ್ಡ ಖಂಡ, ಯುರೋಪ್ ಅದರಲ್ಲಿ ಚಿಕ್ಕದಾಗುವಂಥದ್ದು, ಬಟ್ ಏಷ್ಯಾ ಆ್ಯಂಡ್ ಯುರೋಪ್ ಆರ್ ಟುಗೆದರ್. And the Arctic Circle passes through it. Definitely, see there are countries like Scandinavian, northern hemisphere ಅಲ್ಲಿ Arctic Circle ಮೇಲೆ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ we have this Scandinavian countries, Finland, Norway. So these are the part, and even the Russia, which is a part of Europe. So this Arctic Circle passes through it. This statement correct ಆಗಿದೆ. Okay, so equator or the zero latitude zone almost through the middle of the African continent. Africa continent ಅಲ್ಲಿ ನಮಗೆ ಈ ಥರ ಇದೆ ಅಂತ ಹೇಳಿದ್ರೆ it goes exactly on cutting the African continent. So therefore this statement is also correct. ಈ ಸ್ಟೇಟ್ಮೆಂಟ್ ಕೂಡ ನಮ್ಮದು ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್, ನಾರ್ತ್ ಅಮೇರಿಕಾ ಇಸ್ ಲಿಂಕ್ ಟು ಸೌತ್ ಅಮೇರಿಕಾ ಬೈ ಅ ವೆರಿ ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್ ಇಸ್ ಕಾಲ್ಡ್ ಆಸ್ Isthmus of Panama. Panama Isthmus. So we have this North America and we have this South American region and it is connected by a small Isthmus ಅಂತ ಹೇಳಿದ್ರೆ ಈ ಕಡೆ ವಾಟರ್ ಇರುತ್ತೆ, ಈ ಕಡೆ ವಾಟರ್ ಇರುತ್ತೆ, ಮಧ್ಯದಲ್ಲಿ ಒಂದು ನ್ಯಾರೋ ಸ್ಟ್ರಿಪ್ ಆಫ್ ಲ್ಯಾಂಡ್, ದಟ್ ಈಸ್ ಕಾಲ್ಡ್ ಆಸ್ Isthmus. ಅದೇ ಉಲ್ಟಾ ಇತ್ತು ಅಂತ ಹೇಳಿದ್ರೆ ಈ ಕಡೆ ಲ್ಯಾಂಡ್ ಈ ಕಡೆ ಲ್ಯಾಂಡ್ ಮಧ್ಯದಲ್ಲಿ ನ್ಯಾರೋ ಬಾಡಿ ಆಫ್ ವಾಟರ್ ಇತ್ತು ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಟ್ರೈಟ್. But here we are talking about land, that is Isthmus. So Isthmus of Panama, definitely have you heard of this Panama Canal linking the Atlantic Ocean with the Pacific Ocean, right? This statement is also correct. So given ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ, all the given statements are correct. All the given statements are what? Correct. Done.